ಚುನಾವಣೆ ಹತ್ರ ಬರ್ತಾ ಇದೆ. ದಿನಗಣನೆ ಆರಂಭ ಆದ ಬೆನ್ನಲ್ಲೇ ರಾಜ್ಯಕ್ಕೆ ಮೋದಿ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ತವರಲ್ಲೇ ಮೋದಿ ಕಹಳೆ ಊದಿಸ್ತಾರೆ. ಚುನಾವಣಾ ಕಹಳೆಯನ್ನ ಊದ್ತಾರೆ. ನಾಳೆ ಕಲಬುರಗಿಯಲ್ಲಿ ಪ್ರಧಾನಿ ಮೋದಿ ಅವರ ರೋಡ್ ಶೋ ಕೂಡ ಇದೆ. ನಾಳೆ 1.5 ಕಿಲೋಮೀಟರ್ ರೋಡ್ ಶೋವನ್ನ ಮೋದಿ ನಡೆಸ್ತಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರಲ್ಲಿ ನಾಳೆ ಮಧ್ಯಾಹ್ನ 1 ಗಂಟೆಗೆ ಮೋದಿ ಅವರು ಕಲಬುರಗಿಗೆ ಬರ್ತಾ ಇದ್ದಾರೆ. ಮೋದಿ ಸ್ವಾಗತಕ್ಕಾಗಿ ಬಿಜೆಪಿ ಅಫ್ಕೋರ್ಸ್ ಕಾರ್ಯಕರ್ತರೆಲ್ಲರೂ ಕೂಡ ಭರ್ಜರಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಕಲಬುರಗಿಯಿಂದಲೇ ಲೋಕಸಮರ ಕಹಳೆಯನ್ನ ಮೋದಿ ಮೊಳಗಿಸ್ತಾ ಇರುವಂತದ್ದು. ಕಾಂಗ್ರೆಸ್ಗೊಂದ್ ರೀತಿ ತಳಮಳ ಶುರುವಾದಂಗೆ ಕಾಣಿಸ್ತಾ ಇದೆ. ಮಗದೊಂದು ಕಡೆ ಬಿಜೆಪಿ ಕಾರ್ಯಕರ್ತರು ಫುಲ್ ಜೋಶ್ ಅಲ್ಲಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರವೀಣ್ ನೀಡ್ತಾರೆ. ಪ್ರವೀಣ್, ಲೋಕಸಭಾ ಚುನಾವಣೆಗೆ ಒಂದು ಕಡೆ ದಿನಗಣನೆ, ಮಗದೊಂದು ಕಡೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ತವರಲ್ಲಿ ಒಂದ್ ರೀತಿ ಪಾಂಚಜನ್ಯ ಮೊಳಗಿಸ್ತಾ ಇದ್ದಾರೆ ಮೋದಿ ಅಂತ ಹೇಳ್ಬೋದು. ತಯಾರಿಗಳು ಹೇಗಿದೆ? ಬಿಜೆಪಿಯಲ್ಲಿ ಜೋಶ್ ಹೇಗಿದೆ? ಕಾಂಗ್ರೆಸ್ ನಲ್ಲಿ ಏನಾದ್ರೂ ಆತಂಕ ಶುರುವಾಯ್ತಾ? ವಿದ್ಯಾಮಲ್ನಾಡ್, ನರೇಂದ್ರ ಮೋದಿ ಅವರು ರಾಜ್ಯದಲ್ಲಿ ಅದರಲ್ಲೂ ಕೂಡ ಕಲಬುರಗಿಯಿಂದ ಎಐಸಿಸಿ ಅಧ್ಯಕ್ಷರ ತವರು ಕ್ಷೇತ್ರದಿಂದಲೇ ರಾಜ್ಯದಲ್ಲಿ ಪ್ರಚಾರ ಆರಂಭ ಮಾಡ್ತಾ ಇದ್ದಾರೆ. ಇದು ಈಗ ಒಂದು ಕಡೆ ಅಂದ್ರೆ ಬಿಜೆಪಿ ಪಕ್ಷದ ಕಾರ್ಯಕರ್ತರಿಗೆ ಹಾಗೂ ನಾಯಕರಿಗೆ ಬೂಸ್ಟರ್ ಡೋಸ್ ಆಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಎಐಸಿಸಿ ಅಧ್ಯಕ್ಷರ ತವರನ್ನೇ ಟಾರ್ಗೆಟ್ ಮಾಡ್ಕೊಂಡಿರುವಂತಹ ಪ್ರಧಾನಿ ಮೋದಿ ಅವರು ಪ್ರಥಮ ಬಾರಿಗೆ ನಾಳೆ ಕಲಬುರಗಿಗೆ ಬರ್ತಾ ಇದ್ದು, ಇದೇ ವೇಳೆ ಏನಂದ್ರೆ ಒಂದು ರೋಡ್ ಶೋ ಕೂಡ ನಡೆಸ್ತಾ ಇದ್ದಾರೆ. ಈಗ ಸದ್ಯ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಈ ಒಂದು ಮಾರ್ಗವಾಗಿ ಪ್ರಧಾನಿ ಮೋದಿ ಅವರು ಸುಮಾರು 1.5 ಕಿಲೋಮೀಟರ್ನಷ್ಟು ರೋಡ್ ಶೋ ನಡೆಸ್ತಾ ಇದ್ದಾರೆ. ನಾಳೆ ಮಧ್ಯಾಹ್ನ ಸುಮಾರಿಗೆ 1 ರಿಂದ 1:30 ಸುಮಾರಿಗೆ ಕಲಬುರಗಿ ಹೆಲಿಪ್ಯಾಡ್ಗೆ ಆಗಮಿಸುವಂತಹ ಮೋದಿ ಅವರು ನೇರವಾಗಿ ಅಲ್ಲಿಂದ ಈ ಒಂದು ಮಾರ್ಗವಾಗಿ ಏನಂದ್ರೆ ರಂಗಮಂದಿರ ಮತ್ತು ಇದೇ ರೀತಿಯ ಮಾರ್ಗವಾಗಿ ಕಾರ್ಯಕ್ರಮ ನಡೆಯುವಂತಹ NB ಮೈದಾನಕ್ಕೆ ಬರ್ತಾ ಇದ್ದಾರೆ. ಹೀಗಾಗಿ ಮೋದಿ ಅವರ ಆಗಮನಕ್ಕಾಗಿ ಏನಂದ್ರೆ ಸದ್ಯ ಬಿಜೆಪಿ ಪಕ್ಷದಲ್ಲಿ ಒಂದು ಹೊಸ ಜೋಶ್ ಕೂಡ ಕ್ರಿಯೇಟ್ ಆಗಿದೆ. ಮತ್ತೆ ಈ ಬಾರಿ ಕೂಡ ಎಐಸಿಸಿ ಅಧ್ಯಕ್ಷರ ತವರು ಸೇರಿದಂತೆ ಕಲ್ಯಾಣ ಕರ್ನಾಟಕದ 6 ಕ್ಷೇತ್ರಗಳಲ್ಲೂ ಕೂಡ ಮತ್ತೆ ಕಮಲ ಅರಳಿಸೋಕೆ ಏನಂದ್ರೆ ನಾಯಕರು ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಅವರಿಗೆ ಬೂಸ್ಟರ್ ಡೋಸ್ ಕೊಡುವಂತಹ ಕೆಲಸ ಮೋದಿ ಕೂಡ ಮಾಡ್ತಾ ಇದ್ದಾರೆ. ಸೊ ಅದರಲ್ಲೂ ಕೂಡ ನಾಳೆ ಮೋದಿ ಅವರ ಭಾಷಣದ ಮೇಲೆ ಏನಂದ್ರೆ ಪ್ರಮುಖವಾಗಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಈ ಭಾಗದ ನಾಯಕರ ಒಂದು ಪ್ರಮುಖವಾದಂತಹ ಕಣ್ಣಿದೆ. ಯಾಕಂದ್ರೆ ಈ ಬಾರಿ ಏನಂದ್ರೆ ಯಾವ ರೀತಿಯಾದಂತಹ ಟಾರ್ಗೆಟ್ ಅನ್ನು ಮೋದಿ ಅವರು ಮಾಡ್ತಾರೆ, ಯಾವ ರೀತಿಯಾದಂತಹ ಮಾತುಗಳನ್ನು ಆಡ್ತಾರೆ ಎಂಬುದರ ಬಗ್ಗೆ ಜನ ಏನಂದ್ರೆ ಇಲ್ಲಿಂದ ಕಾತುರರಾಗಿ ಕೂತಿದ್ದಾರೆ. ಒಂದು ಕಡೆ ಅಬ್ಕಿ ಬಾರ್ 400 ಪಾರ್ ಅಂತ ಹೇಳುವಂತಹ ಮೋದಿ ರಾಜ್ಯದಲ್ಲಿ ಅದರಲ್ಲೂ ಕರ್ನಾಟಕದಿಂದ ಚಾಲನೆ ಕೊಡ್ತಾ ಇರೋದು ಇಲ್ಲಿನ ಜನರಿಗೆ ಹುಮ್ಮಸ್ಸು ತರಿಸಿರೋದ್ರಲ್ಲಿ ಎರಡು ಮಾತಿಲ್ಲ. ವಿದ್ಯಾ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ರಾಜ್ಯದಲ್ಲಿ ಅದರಲ್ಲೂ ಪ್ರಮುಖವಾಗಿ ಕಲ್ಯಾಣ ಕರ್ನಾಟಕದ ಭಾಗದಿಂದಲೇ ಆರಂಭ ಮಾಡ್ತಾ ಇರುವಂತದ್ದು